ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ಬಂದ ಮೇಲೆ ನಂದೇ ಹವಾ. ವೀಕ್ಷಕರೇ, ಈ ಮಾತು ಬರೀ ಸಿನಿಮಾ ಡೈಲಾಗ್ ಅಷ್ಟೇ ಸೀಮಿತವಾಗಿಲ್ಲ. ಈ ಮಾತನ್ನು ಅಕ್ಷರಶಃ ಜೀವಿಸ್ತಾ ಇದ್ದಾರೆ ಯಶ್. ಇವತ್ತು ಎಲ್ಲೆಲ್ಲೂ ಟಾಕ್ಸಿಕ್ ನದ್ದೇ ಹವ. ಇಡೀ ಸಿನಿ ಜಗತ್ತೇ ಕರ್ನಾಟಕದ ಕಡೆ ತಿರುಗಿ ನೋಡ್ತಾ ಇದೆ. ಹಾಲಿವುಡ್ ಮಟ್ಟದ ಟೆಕ್ನಿಷಿಯನ್ಸ್, ಗ್ಲೋಬಲ್ ರೀಚ್ ಎಲ್ಲ ಸರಿ, ಆದರೆ ಈ ಸಾಮ್ರಾಜ್ಯ ಕೇವಲ ರಾತ್ರೋರಾತ್ರಿ ನಿರ್ಮಾಣ ಆಗಿದ್ದಲ್ಲ ಅನ್ನೋದು ಬಹುತೇಕರಿಗೆ ಗೊತ್ತಿರಬೇಕಾದ ವಿಷಯ. ಅದರಲ್ಲೂ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಂದರೆ ಎಲ್ಲ ತಕ್ಷಣ ಸಿಗಬೇಕು ಅನ್ನೋ ಹಂಬಲದಲ್ಲಿ ಬಿಸಿಲು ಕುದುರೆ ಏರಿರೋ ಜೆನ್ ಝಿ ಯುಗದಲ್ಲಿ ಇದೆಲ್ಲರಿಗೂ ತಿಳಿಲೇಬೇಕಾಗಿರೋ ಸತ್ಯ. ಆ ಸತ್ಯವೇ ಡಿಲೇಡ್ ಗ್ರಾಟಿಫಿಕೇಶನ್. ಯಶ್ ಜರ್ನಿ ನಮಗೆಲ್ಲ ಕಲಿಸೋದು ಇದನ್ನೇ. ಕೇವಲ 300 ರೂಪಾಯಿ ಹಿಡ್ಕೊಂಡು ಬೆಂಗಳೂರಿಗೆ ಬಂದ ನವೀನ್ ಕುಮಾರ್ ಗೌಡ ಇವತ್ತು ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್, ರಾಕಿಂಗ್ ಸ್ಟಾರ್ ಯಶ್ ಆಗಿ ಬೆಳೆದಿರೋ ಈ ಹೊತ್ತಲ್ಲಿ ಯಶ್ ಜೀವನ ನಮಗೆಲ್ಲ ಹೇಳ್ಕೊಡ್ತಾ ಇರೋ 5 ಬಹುಮುಖ್ಯ ಜೀವನ ಪಾಠಗಳನ್ನು ಒಮ್ಮೆ ನೋಡೋಣ. ಬಸ್ ಡ್ರೈವರ್ ಮಗನಾಗಿ ನಾಟಕ ರಂಗಕ್ಕೆ ಬಂದು BV ಕಾರಂತರ ರಂಗಭೂಮಿಯಲ್ಲಿ ಬ್ಯಾಕ್ ಸ್ಟೇಜ್ ವರ್ಕರ್ ಆಗಿ ಚಹಾ ತಂದು ಕೊಡೋ ಕೆಲಸ ಮಾಡ್ತಾ, ಲೈಟಿಂಗ್ ಕೆಲಸ ಮಾಡ್ತಾ, ನಿಧಾನಕ್ಕೆ TV ಸೀರಿಯಲ್ಗಳಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿಂದ ಸಿನಿಮಾಗೆ ಎಂಟ್ರಿ ಕೊಟ್ಟ ಯಶ್ ಕಲಿಸೋ ಮೊದಲ ಪಾಠ ಈಗೋ ಬದಿಗಿಟ್ಟು ಕೆಲಸ ಕಲೀರಿ ಅನ್ನೋದು. ಇವತ್ತಿನ ಯುವಕರು ಕೆಲಸದ ಆರಂಭದಲ್ಲೇ ದೊಡ್ಡ ಹುದ್ದೆ, ದೊಡ್ಡ ಸಂಬಳ ಬಯಸ್ತಾರೆ. ಆದರೆ ಯಶ್ ಆರಂಭದಲ್ಲಿ ಯಾವ ಕೆಲಸನೂ ಸಣ್ಣದು ಅಂತ ಭಾವಿಸಿರಲಿಲ್ಲ. घर से निकला ना सर, उससे बड़ा रिस्क कोई और नहीं है. I think I like to live life. ಮೊಗ್ಗಿನ ಮನಸ್ಸು, ಕಿರಾತಕ, ಗೂಗ್ಲಿ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಹೀಗೆ ಸಾಲು ಸಾಲು ಹಿಟ್ಗಳ ಮೂಲಕ ಚಂದನವನದ ಅತಿ ಹೆಚ್ಚು ಬೇಡಿಕೆಯುಳ್ಳ ಸೇಫ್ ಲವರ್ ಬಾಯ್ ಅಥವಾ ಕಮರ್ಷಿಯಲ್ ಹೀರೋ ಆಗಿ ಬೆಳೆದ ಯಶ್ ಇಲ್ಲೇ ಸೆಟ್ಲ್ ಆಗಿ ವರ್ಷಕ್ಕೆ 2 ರೊಮ್ಯಾಂಟಿಕ್ ಸಿನಿಮಾನೋ ಕಾಮಿಡಿ ಸಿನಿಮಾನೋ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿಕೊಂಡು ಹಾಗೆ ಕಂಟಿನ್ಯೂ ಮಾಡಿಬಿಡ್ಬೋದಿತ್ತು. ಆದರೆ ತನ್ನ ಪೀಕ್ ಸಮಯದಲ್ಲಿ ಕರಿಯರ್ನ 4 ರಿಂದ 5 ವರ್ಷಗಳನ್ನು ಕೇವಲ KGF ಒಂದೇ ಒಂದು ಸಿನಿಮಾ ಮೇಲೆ ಪಣಕ್ಕಿಟ್ಟ ಯಶ್ ನೋಡಿ ಕಲಿಬೇಕಾಗಿರೋದು ತುಂಬ ವಿಚಾರಗಳಿವೆ. ನೋಡಿ, ಯಶಸ್ಸು ಸಿಕ್ಕ ತಕ್ಷಣ ಕಂಫರ್ಟ್ ಝೋನ್ನಲ್ಲಿ ಬಿದ್ದು ಬಿಡಬಾರ್ದು. ರಿಸ್ಕ್ ತಗೊಳ್ಳೋದಕ್ಕೆ ಸರಿಯಾದ ಸಮಯ ಗೆದ್ದಿರೋವಾಗಲೇ ಹೊರತು ಸೋತ ಮೇಲಲ್ಲ ಅನ್ನೋದನ್ನ ಹೇಳಿಕೊಟ್ಟಿದ್ದಾರೆ ಯಶ್. मेरे पास जेब में 1 रुपए भी नहीं था, फिर भी मैं स्टाइल मारता था सर. उसमें कोई कमी नहीं था सर. तो मैं तो मान गया कि मैं पैदाइशी हीरो हूँ. ಯಶ್ KGF ಗ್ಯಾಂಬಲ್ ಮತ್ತು ವಿಷನರಿ ಮೈಂಡ್ಸೆಟ್ ಜನ್ಜಿಗೆ ಹೇಳ್ಕೊಡೋ ಪಾಠನೇ ಇದು. KGF ಶುರು ಆದಾಗ ಕನ್ನಡ ಸಿನಿಮಾನ ಯಾರು ನೋಡ್ತಾರೆ ಬೇರೆ ರಾಜ್ಯದಲ್ಲಿ ಅನ್ನೋ ಟೀಕೆಗಳಿತ್ತ ಇಲ್ವಾ? ಆ ಅನುಮಾನಗಳಿದ್ದ ಸಮಯ. ಯಶ್ ಸ್ವತಃ ಮುಂಬೈ, ಚೆನ್ನೈ, ಹೈದರಾಬಾದ್, ಕೊಚ್ಚಿ ನಗರಗಳಿಗೆ ತೆರಳಿ ಮಾಧ್ಯಮಗಳ ಎದುರು ನಿಂತು ಆತ್ಮವಿಶ್ವಾಸದಿಂದ ಮಾತಾಡ್ತಾರೆ. ಬಾಲಿವುಡ್ ಮಾಧ್ಯಮಗಳ ಎದುರು ನಿಂತು ಯಶ್ ಹೇಳಿದ ಮಾತು ಒಂದೇ, ಕನ್ನಡ ಇಂಡಸ್ಟ್ರಿ ಸಣ್ಣದಲ್ಲ, ನಾವು ಕಂಟೆಂಟಲ್ಲಿ ದೊಡ್ಡವರು ಅಂತ ಎದೆ ತಟ್ಕೊಂಡು ಹೇಳ್ತಾರೆ. ಇದರಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ನಮ್ಮ ಪ್ರಾಡಕ್ಟ್ ಅಥವಾ ಐಡಿಯಾ ಮೇಲೆ ನಮಗೆ 100% ನಂಬಿಕೆ ಇರಬೇಕು. ಜೊತೆಗೆ ಅದನ್ನು ಜಗತ್ತಿಗೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಬೇಕು, ಆ ಗಟ್ಸ್ ಇರಬೇಕು. ಇಂಥದ್ದೊಂದು ಸ್ಕಿಲ್ ಮತ್ತು ಕಾನ್ಫಿಡೆನ್ಸ್ ದಿವಂಗತ ಲೆಜೆಂಡ್ರಿ ಶಂಕರ್ ನಾಗ್ ಅವ್ರಿಗಿತ್ತು ನೋಡಿ. बच्चे क्या सीखेंगे इस फिल्म से? क्या नहीं करना है वो सीखेंगे. बच्चों नहीं देखने हैं सर, बच्चों को नहीं बनाया सर ये पिक्चर. पहली बात है सर. ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಎಲ್ಲರೂ ಟ್ರೆಂಡಿಂಗ್ ಆಗಿರೋದಕ್ಕೆ ದಿನ ಏನಾದರೂ ಒಂದು ಮಾಡ್ತಿರ್ತಾರೆ. ಆದರೆ ಯಶ್ ನಮಗೆ ಕಲಿಸಿರೋದು ಸೈಲೆನ್ಸ್ ಈಸ್ ಪವರ್ ವೆನ್ ಯು ಆರ್ ಬಿಲ್ಡಿಂಗ್ ಸಮಥಿಂಗ್ ಮ್ಯಾಸಿವ್ ಅನ್ನೋದನ್ನು. ಈ ಮಾತು ಹೇಳೋದಕ್ಕೆ ಕಾರಣ ಅಂದರೆ KGF ನಂತರದ ವಿಚಿತ್ರ ಸೈಲೆನ್ಸ್. ಎಸ್, ಅದೊಂಥರ ವಿಚಿತ್ರವಾಗಿತ್ತು. ಪ್ರಶಾಂತ್ ನೀಲ್ ಮೇಕಿಂಗಲ್ಲಿ ಮಿಂಚ್ಬಿಟ್ಟ. ಮುಂದೆ ಮಾರಿ ಹಬ್ಬ ಇದೆ, ಬಾಹುಬಲಿ ಆದಮೇಲೆ ಪ್ರಭಾಸ್ಗಾದ ಗತಿನೇ ಯಶ್ಗೂ ಆಗತ್ತೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ ಪಾಪ, ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದಾನೆ. ಹೀಗೆ ಹರಿದು ಬಂದ ಮಾತು ಒಂದಾ ಎರಡ. KGF 2 ನಂತರ ಯಶ್ ತಕ್ಷಣ ಮತ್ತೊಂದು ಸಿನಿಮಾ ಅನೌನ್ಸ್ ಮಾಡ್ಬೋದಿತ್ತು. ಆದರೆ ಸುಮಾರು 1.5-2 ವರ್ಷಗಳ ಕಾಲ ಕಥೆ, ಸ್ಕ್ರಿಪ್ಟು, ಗ್ಲೋಬಲ್ ಟೀಮ್ ಬಿಲ್ಡಿಂಗ್ ಸಮಯ ಕೊಟ್ಟರು. ಈ ಗ್ಯಾಪ್ ನಂತರ ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಆಯ್ಕೆ ಮಾಡಿಕೊಂಡಿದ್ದು ಮತ್ತೊಂದು ದೊಡ್ಡ ರಿಸ್ಕ್. ರೊಟೀನ್ ಮಾಸ್ ಮಸಾಲ ಬಿಟ್ಟು ಇಂಟರ್ನ್ಯಾಷನಲ್ ಲೆವೆಲ್ ಡಾರ್ಕ್ ಕಂಟೆಂಟ್ಗೆ ಕೈ ಹಾಕಿದ್ದು ದೊಡ್ಡ ಚಾಲೆಂಜ್. ಜೊತೆಗೆ ರಾಮಾಯಣ ಚಿತ್ರದ ಸಹ ನಿರ್ಮಾಣ ಮತ್ತು ರಾವಣನ ಪಾತ್ರದ ಸಾಹಸ ಕೂಡ ಅತಿ ದೊಡ್ಡ ಪಾಠ ಹೇಳ್ತಾ ಇದೆ. ಸೊ ಟೋಟಲಿ ಹೇಳೋದಾದರೆ ಸಾಮಾನ್ಯ ಕುಟುಂಬದಿಂದ ಬಂದ ಪ್ರತಿಯೊಬ್ಬ ಜೆನ್ಸಿ ಯುವಕನಿಗೂ ಯಶ್ ಕೇವಲ ನಟ ಅಲ್ಲ, ಒಬ್ಬ ಲಿವಿಂಗ್ ಲೆಸನ್.
ಅಂದರೆ ತಪ್ಪಿಲ್ಲ ವೀಕ್ಷಕರೇ. Yes, he's a handsome man. Very, very handsome and very talented star in the country and incredibly loved. ಈ ರಾಕಿಂಗ್ ಯಶ್ ಅವರ ಜರ್ನಿಯಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಲೈಫ್ ಲೆಸನ್ ಯಾವುದು? ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.